ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದ್ದರೆ ಈ ಸೂಚನೆಗಳು ನಿಮ್ಮ ಕಣ್ಣಿಗೂ ಸಹ ಕಾಣಿಸಿಕೊಳ್ಳುತ್ತವೆ. ಅವು ಯಾವುವು ಎಂದು ನೋಡೋಣ. ದೈವಶಕ್ತಿಯು ನಮ್ಮ ಮನೆಯಲ್ಲಿ ನೆಲೆಸಬೇಕು, ನಮ್ಮೊಂದಿಗೆ ಇರಬೇಕೆಂದು ಎಲ್ಲರೂ ಬಯಸುತ್ತಾರೆ. ಹಾಗೂ ಈ ಕಾರಣಕ್ಕಾಗಿಯೇ ಅವರು ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಲೇ ಇರುತ್ತಾರೆ. ದೈವಶಕ್ತಿ ನಮ್ಮ ಮನೆಯಲ್ಲಿದ್ದರೆ ಅದು ಯಾವೆಲ್ಲ ಸೂಚನೆಗಳನ್ನು ನೀಡುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಘಟನೆಯು ದೇವರ ಆಣತಿಯಂತೆಯೇ ನಡೆಯುತ್ತದೆ. ದೈವಶಕ್ತಿಗಳ ಕೃಪೆಯಿಂದಲೇ ನಾವು ಜೀವನದಲ್ಲಿ ಶುಭ ಮತ್ತು ಅಶುಭ ಫಲಗಳನ್ನು ಪಡೆದುಕೊಳ್ಳುತ್ತೇವೆ. ದೇವರಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ, ನೈವೇದ್ಯ, ಹೂವು, ಹಣ್ಣುಗಳನ್ನು ಅರ್ಪಿಸುವ ಮೂಲಕ, ಮಂತ್ರ ಹಾಗೂ ಸ್ತೋತ್ರಗಳ ಪಠಣ ಮೂಲಕ ದೈವಶಕ್ತಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ದೈವಶಕ್ತಿಗಳು ನಮ್ಮೊಂದಿಗೆ ಇದೆ ಎಂದು ತಿಳಿದುಕೊಳ್ಳುವುದು ಹೇಗೆ? ದೈವಶಕ್ತಿಗಳನ್ನು ನಾವು ಕಂಡುಹಿಡಿಯುವುದು ಹೇಗೆ ಎಂದು ಇಲ್ಲಿ ತಿಳಿಯೋಣ. ದೇವರು ಯಾವ ರೂಪದಲ್ಲಿ ಬೇಕಾದರೂ ನಮ್ಮ ಬಳಿ ಬರಬಹುದು. ಸಾಮಾನ್ಯವಾಗಿ ಕಾಗೆಗಳು ನಮ್ಮ ಮನೆಯ ಮುಂದೆ ಕುಳಿತು ಕೂಗುತ್ತಿರುತ್ತವೆ. ಕೆಲವೊಮ್ಮೆ ನಾವು ಅದನ್ನು ಓಡಿಸಿದರೂ ಅದು ಮತ್ತೆ ಮತ್ತೆ ಬಂದು ಅದೇ ಸ್ಥಳದಲ್ಲಿ ಕುಳಿತು ಕೂಗುತ್ತವೆ. ಎಷ್ಟೇ ಅದನ್ನು ಓಡಿಸಿದರೂ ಅದು ಹೋಗೋದೇ ಇಲ್ಲ. ಇದು ಶುಭ ಸೂಚನೆಯಾಗಿದೆ. ನೀವು ಅದಕ್ಕೆ ಆಹಾರವನ್ನು ನೀಡಿದರೆ ಪ್ರತಿನಿತ್ಯ ನಿಮ್ಮ ಮನೆ ಮುಂದೆ ಬಂದು ಕೂಗುತ್ತದೆ ಎಂದು ನೀವು ಅದಕ್ಕೆ ಆಹಾರವನ್ನು ನೀಡದೇ ಇರುವಂತಹ ತಪ್ಪನ್ನು ಮಾಡದಿರಿ. ಕಾಗೆಯೊಂದು ಪ್ರತಿನಿತ್ಯ ನಿಮ್ಮ ಮನೆ ಮುಂದೆ ಬಂದು ಕೂಗುತ್ತಿದ್ದರೆ ಅದು ದೈವಿಕ ಶಕ್ತಿ ನಿಮ್ಮ ಸಹಾಯಕ್ಕಿದೆ ಎಂಬುದರ ಸೂಚನೆಯಾಗಿದೆ. ಇಂತಹ ಕಾಗೆಗಳಿಗೆ ಏನಾದರೂ ಒಂದಿಷ್ಟು ತಿನ್ನಲು ನೀಡುವುದು ಒಳ್ಳೆಯದು. ನಾವು ದೇವರ ಪೂಜೆಯನ್ನು ಮಾಡುವ ಮುನ್ನ ದೇವರ ಕೋಣೆಯನ್ನು ಶುದ್ಧಗೊಳಿಸಿ ರಂಗೋಲಿಯನ್ನು ಹಾಕಿ ಹೂವು, ಅರಿಶಿನ, ಕುಂಕುಮದ ಮೂಲಕ ಪೂಜೆಯನ್ನು ಮಾಡುತ್ತೇವೆ. ಇದರೊಂದಿಗೆ ದೇವರಿಗೆ ದೀಪವನ್ನು ಧೂಪವನ್ನು ಬೆಳಗಿಸುತ್ತೇವೆ, ಆರತಿ ಸಹ ಮಾಡುತ್ತೇವೆ. ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೇವರಿಗೆ ಅರ್ಪಿಸಿದ ಹೂವು ಕೆಳಕ್ಕೆ ಜಾರಿ ಬಿದ್ದರೆ ಅಥವಾ ಪೂಜೆಯ ನಂತರ ಅವು ಜಾರಿ ಬಿದ್ದರೆ ಅದು ನಿಮ್ಮೊಂದಿಗೆ ದೈವಿಕ ಶಕ್ತಿ ಇದೆ ಎಂಬುದನ್ನು ಸೂಚಿಸುತ್ತದೆ. ಇದರಿಂದ ನೀವು ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರದಲ್ಲೂ ಲಾಭ ಪಡೆಯುತ್ತೀರಿ. ದೈವಶಕ್ತಿ ನಮ್ಮೊಂದಿಗೆ ಅಥವಾ ನಮ್ಮ ಮನೆಯಲ್ಲಿ ನೆಲೆಸಿದರೆ ಎಂಬುದರ ಇನ್ನೊಂದು ಸೂಚನೆ ಏನೆಂದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳುವುದು ಮತ್ತು ಅವರ ಜ್ಞಾಪಕ ಶಕ್ತಿಯು ಹೆಚ್ಚಾಗುವುದಾಗಿದೆ. ಮಕ್ಕಳ ಸಂತೋಷ, ಅವರ ನಡೆನುಡಿ, ಶೈಕ್ಷಣಿಕ ಅಭಿವೃದ್ಧಿ ಈ ಎಲ್ಲವೂ ಮನೆಯಲ್ಲಿ ದೈವಿಕ ಶಕ್ತಿ ಇದೆ ಎಂದು ಹೇಳುತ್ತದೆ. ಮತ್ತೊಂದು ಸೂಚನೆ ಏನಪ್ಪ ಅಂದರೆ ದೇವರ ಕೋಣೆಯಲ್ಲಿ ಹಲ್ಲಿ. ಸಾಮಾನ್ಯವಾಗಿ ಮನೆಗಳಲ್ಲಿ ಹಲ್ಲಿ ಕಾಣಿಸಿಕೊಳ್ಳುತ್ತಿರುತ್ತವೆ. ನಾವು ಅದನ್ನು ಮನೆಯಿಂದ ಹೊರಗೆ ಹಾಕಲು ಪ್ರಯತ್ನಿಸುತ್ತೇವೆ. ಆದರೆ ಹಲ್ಲಿಯೊಂದು ದೇವರ ಕೋಣೆಯನ್ನು ಪ್ರವೇಶಿಸಿದರೆ ಅದು ದೈವಿಕ ಶಕ್ತಿ ನಮ್ಮ ಮನೆಯಲ್ಲಿ ನೆಲೆಸಿದೆ ಎಂಬುದಾಗಿದೆ. ದೇವರು ಆತನ ಆಶೀರ್ವಾದವನ್ನು ನಮ್ಮ ಮನೆಯ ಮೇಲೆ ಇಟ್ಟಿದ್ದಾರೆ. ಅದನ್ನು ಹಲ್ಲಿಯ ಮೂಲಕ ಸೂಚಿಸುತ್ತಾನೆ. ಒಂದು ವೇಳೆ ಹಲ್ಲಿ ದೇವರ ಫೋಟೋಗಳ ಹಿಂದೆ ಅವಿತು ಕುಳಿತಿದ್ದರೆ ಅದು ದೈವಿಕ ಶಕ್ತಿ ನಮ್ಮ ಮನೆಯಲ್ಲಿ ನಿಶ್ಶಬ್ದವಾಗಿ ನೆಲೆಸಿದೆ ಎಂದರ್ಥ. ಮನೆಯಲ್ಲಿ ದೈವಿಕ ಶಕ್ತಿಯನ್ನು ಉತ್ತೇಜನಗೊಳಿಸುವುದು ಹೇಗೆ ಎಂದು ನೋಡೋಣ. ಮನೆಯಲ್ಲಿ ದೈವಿಕ ಶಕ್ತಿಯು ನೆಲೆಯಾಗಿದೆ ಎಂಬುದು ನಮ್ಮ ಅರಿವಿಗೆ ಬಂದಾಗ ಅದನ್ನು ನಾವು ಉತ್ತೇಜನಗೊಳಿಸುವುದು ತುಂಬಾ ಮುಖ್ಯವಾಗಿದೆ. ಇಲ್ಲವಾದರೆ ಆ ಶಕ್ತಿ ನಮ್ಮಿಂದ ಆದಷ್ಟು ಬೇಗ ದೂರ ಆಗಬಹುದು. ಮನೆಯಲ್ಲಿ ದೈವಿಕ ಶಕ್ತಿಯನ್ನು ಉತ್ತೇಜನಗೊಳಿಸುವುದಕ್ಕಾಗಿ ಪ್ರತಿನಿತ್ಯ ಮನೆಯಲ್ಲಿ ಧೂಪವನ್ನು ಹಚ್ಚಿಡಬೇಕು ಹಾಗೂ ಧೂಪದ ಹೊಗೆಯನ್ನು ಮನೆಯ ಮೂಲೆ ಮೂಲೆಯಲ್ಲೂ ತೋರಿಸಬೇಕು. ಇದರಿಂದ ಮನೆಯಲ್ಲಿ ಅಭಿವೃದ್ಧಿಯಾಗಿ ಹಣದ ಸಮಸ್ಯೆಗಳು ದೂರಾಗುತ್ತದೆ. ಈ ವಿಚಾರದಲ್ಲಿ ನಾವು ದೇವರ ಫೋಟೋಗೆ ಸಂಬಂಧಿಸಿದ ಇನ್ನೊಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಅದೇನೆಂದರೆ ನಮ್ಮ ಮನೆಯಲ್ಲಿ ಗೋಡೆಗೆ ಹಾಕಿರುವ ಅಥವಾ ನೆಲದ ಮೇಲೆ ಇಟ್ಟಿರುವ ಅಥವಾ ಪೂಜೆ ಪೀಠದ ಮೇಲೆ ಇಟ್ಟಿರುವ ದೇವರ ಫೋಟೋ ವಾಲಿಕೊಂಡಿದ್ದರೆ, ಒಂದು ಕಡೆ ಓರೆಯಾಗಿ ನಿಂತಿದ್ದರೆ ಅದನ್ನು ತಕ್ಷಣವೇ ಸರಿ ಮಾಡಿ. ಇದರಿಂದ ದೇವರಿಗೆ ನೋವಾಗುತ್ತಿರುತ್ತದೆ. ದೇವರ ಫೋಟೋವನ್ನು, ವಿಗ್ರಹವನ್ನು ನೇರವಾಗಿ ಇಡಬೇಕು. ನಿಮ್ಮ ಮನೆಯಲ್ಲಿ ಈ ಮೇಲಿನ ಘಟನೆಗಳು ಸಂಭವಿಸುತ್ತಿದ್ದರೆ ಅಥವಾ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹೀಗೆಲ್ಲ ಆಗುತ್ತಿದ್ದರೆ ಅದರ ಬಗ್ಗೆ ನಕಾರಾತ್ಮಕವಾಗಿ ಚಿಂತಿಸುವುದು ಅಗತ್ಯವಿಲ್ಲ. ಇದು ನಿಮ್ಮೊಂದಿಗೆ ದೈವಶಕ್ತಿ ಇದೆ ಎಂಬುದನ್ನು ಒತ್ತಿ ಒತ್ತಿ ಹೇಳುವ ಸೂಚನೆಗಳಾಗಿರುತ್ತವೆ.
ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.